अनाथो दनाथः सदा वेङ्कटेशं स्मरामि स्मरामि। हरे वेङ्कटेश प्रसीद प्रसीद। प्रियं वेङ्कटेश प्रयच्छ प्रयच्छ। ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು: ಗರುಡ ವಾಹನದಲ್ಲಿ ಕಂಗೊಳಿಸಿದ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ದರ್ಶನವು ಭಕ್ತರನ್ನು ಭಾವಪರವಶಗೊಳಿಸಿತು. ತಿರುಪತಿ ಬಳಿಯ ಶ್ರೀನಿವಾಸ ಮಂಗಾಪುರಂನಲ್ಲಿರುವ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ನಡೆಯುತ್ತಿವೆ. ಉತ್ಸವದ 5ನೇ ದಿನವಾದ ಗುರುವಾರ ಸಂಜೆ ಚಿನ್ನದ ಆಭರಣಗಳು, ಪಟ್ಟು ಪೀತಾಂಬರಗಳು ಮತ್ತು ಸುಗಂಧ ದ್ರವ್ಯಗಳಿಂದ ಅಲಂಕರಿಸಿ ವಾಹನ ಮಂಟಪದಲ್ಲಿ ಪಲ್ಲಕ್ಕಿಯ ಮೇಲೆ ಆಸೀನಗೊಳಿಸಿದರು. ವಿಶೇಷ ಪೂಜೆಗಳ ಸಮಯದಲ್ಲಿ ಭಗವಂತನಿಗೆ ಕಾಣಿಕೆಗಳು ಮತ್ತು ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಆನಂತರ ಗಜರಾಜರು ಮುಂದೆ ನಡೆಯುತ್ತಿದ್ದಂತೆ ಭಕ್ತರ ಭಜನೆ ಮತ್ತು ಕೋಲಾಟ ಪ್ರದರ್ಶನಗಳ ನಡುವೆ ಭಗವಂತನ ಪಲ್ಲಕ್ಕಿ ಉತ್ಸವ ದೇವಾಲಯದ ಮಾಡಬೀದಿಗಳಲ್ಲಿ ವಿಶೇಷ ರೀತಿಯಲ್ಲಿ ನಡೆಯಿತು. ಈ ವಾಹನ ಸೇವೆಯಲ್ಲಿ ವೆಂಕಟೇಶ್ವರ ಸ್ವಾಮಿಯನ್ನು ಕಂಡು ಭಕ್ತರು ಪುನೀತರಾದರು. ಶ್ರೀಕೃಷ್ಣ ಮಠದಲ್ಲಿ ವೈಭವದ ಶಿವರಾತ್ರಿ ಆಚರಣೆ ಜರುಗಲಿದೆ. ದಿನಾಂಕ 15 ಫೆಬ್ರವರಿ 2026ರಂದು ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯ ತನಕ ಅಖಂಡ ಶಿವರಾತ್ರಿ ಉತ್ಸವ ನಡೆಯಲಿದೆ. ರಾಜಾಂಗಣದಲ್ಲಿ ಫೆಬ್ರವರಿ 15 ಭಾನುವಾರದಂದು ಸಂಜೆ 6 ಗಂಟೆಯಿಂದ ಮರುದಿನ ಮುಂಜಾನೆ 6 ಗಂಟೆಯ ತನಕ ನಿರಂತರ ಪೂಜೆ, ಪಾರಾಯಣ, ಉಪನ್ಯಾಸ, ಭಜನೆ ಕಾರ್ಯಕ್ರಮಗಳು ನಡೆಯಲಿವೆ. ರುದ್ರದೇವರು ನಡೆದಂತೆ ನಡೆಯಲು ಸಾಧ್ಯವಿಲ್ಲ. ಸ್ಮಶಾನವಾಸಿ ಎಲ್ಲವೂ ವಿಹಿತವೂ ಅಲ್ಲ. ಆದರೆ ಅವರು ನುಡಿದಂತೆ ಅವರ ಪ್ರೀತಿಕರ ಕಾರ್ಯವನ್ನು ನಾವು ಮಾಡಬೇಕು. ಇದು ನಾವು ರುದ್ರದೇವರನ್ನು ಆರಾಧಿಸುವ ಕ್ರಮ. ಹಾಗಾಗಿಯೇ ರುದ್ರದೇವರ ಪ್ರೀತಿಗಾಗಿ ರುದ್ರ ಪಾರಾಯಣ ಮಾತ್ರವಲ್ಲ, ವಿಶೇಷವಾಗಿ ಮಹಾರುದ್ರ ದೇವರೇ ತನ್ನ ಪತ್ನಿ ಪಾರ್ವತೀ ದೇವಿಗೆ ಪ್ರೀತಿಯಿಂದ ತಿಳಿಸಿದಂತೆ ರಾಮ ಮಂತ್ರ ಜಪ, ವಿಷ್ಣು ಸಹಸ್ರನಾಮ ಪಾರಾಯಣಗಳ ಮೂಲಕ ರುದ್ರದೇವರ ಆರಾಧ್ಯನಾದ ಶ್ರೀಕೃಷ್ಣನ ಸ್ಮರಣೆಯೂ ನಡೆಯಬೇಕು. ಆಗಲೇ ರುದ್ರದೇವರ ನಿಜವಾದ ಆರಾಧನೆ ನಡೆಸಲಾಗುವುದು. ರುದ್ರನ ಆರಾಧನೆ ಮುಖ್ಯವಾಗಿ ವಿದ್ಯೆಗೋಸ್ಕರ ಮಾಡಬೇಕು ಅಂತ. ನಾವೆಲ್ಲರೂ ಪರಮಾತ್ಮನ ಶ್ರೀಹರಿಯ ಅನುಗ್ರಹ ಆಗಬೇಕು ಅಂತ ಹೇಳಿದರೆ
ಹೇಗೆ ಮಾಡೋದು ಅಂತ, ಹೇಗೆ ಅನುಗ್ರಹ ಪಡೆಯೋದು ಅಂತ ಕೇಳಿದರೆ, ಪರಮಾತ್ಮನೇ ಕೃಷ್ಣನೇ ಮಾತು ಹೇಳಿದ್ದಾನೆ, ಜ್ಞಾನಿ ಪ್ರಿಯತಮಃ ಜ್ಞಾನೇನೇವ ಪರಂಪದಂ ಅಂತ. ಅಂದರೆ ದೇವರಿಗೆ ಯಾರು ತುಂಬ ಇಷ್ಟ ಅವರಿಗೆ ಬೇಗ ಅನುಗ್ರಹ ಮಾಡ್ತಾನೆ. ಯಾರಿಷ್ಟ? ಯಾರಿಗೆ ವಿದ್ಯೆ ಉಂಟೋ ಅವರು ದೇವರಿಗೆ ತುಂಬ ಇಷ್ಟ ಅಂತ. ಹಾಗಾಗಿ ನಾವೆಲ್ಲರೂ ಕೂಡ ಆ ಪರಮಾತ್ಮನ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಆಗ ನಮಗೆ ದೇವರ ಅನುಗ್ರಹ ಸುಲಭದಲ್ಲಿ ಆಗ್ತದೆ. ಈಗ ಒಂದು ಶಾಲೆ ಅಂತ ಇಟ್ಕೊಂಡ್ರೆ, ಆ ಶಾಲೆಯಲ್ಲಿ ಕಲಿಯುವಂತಹ ವಿದ್ಯೆ ಯಾವುದು ಅಂತ ಕೇಳಿದರೆ ಅದು ಪರಮಾತ್ಮ, ಶ್ರೀಹರಿ. ಆ ಶಾಲೆಯಲ್ಲಿ ಪ್ರಿನ್ಸಿಪಲ್ ಅಂತ ಒಬ್ಬರು ಇರ್ತಾರೆ, ನಮಗೆಲ್ಲ ಪಠ್ಯಕ್ರಮವನ್ನೆಲ್ಲ ತಿಳಿಸಿಕೊಡುವವರು, ಅವರು ಪ್ರಿನ್ಸಿಪಲ್ ಅಂತ. ಆ ರೀತಿ ಯಾರು ಕೇಳಿದರೆ ಮುಖ್ಯ ಪ್ರಾಣದೇವರು ಮಧ್ವಾಚಾರ್ಯರು. ಹರಿಯ ಮತನೇ ಹರನ ಮತ, ಹರನ ಮತವೇ ಹರಿಯ ಮತ ಅಂತ. ಹಾಗಾಗಿ ನಾವೆಲ್ಲರೂ ಕೂಡ ನಿಜವಾದ ಆರಾಧನೆ ಯಾವುದು ಅಂತ ಕೇಳಿದರೆ ಅವರು ಹೇಳಿದ ರೀತಿಯೇ, ಅವರು ತೋರಿಸಿಕೊಟ್ಟಂತಹ ಮಾರ್ಗದಲ್ಲಿ ನಡೆಯುವಂಥದ್ದು. ವ್ಯಾಘ್ರ ವಾಹನದ ಮೇಲೆ ಕಪಿಲೇಶ್ವರ ಸ್ವಾಮಿಯ ಭವ್ಯ ದರ್ಶನವು ತಿರುನಗರಿಯ ಭಕ್ತರನ್ನು ಭಾವಪರವಶಗೊಳಿಸಿದೆ. ತಿರುಪತಿ ನಗರದ ಕಪಿಲತೀರ್ಥಂ ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ತಿರುಮಲ ತಿರುಪತಿ ದೇವಸ್ಥಾನಗಳ ಆಶ್ರಯದಲ್ಲಿ ಫೆಬ್ರವರಿ 8ರಿಂದ 16ರವರೆಗೂ ವಾರ್ಷಿಕ ಬ್ರಹ್ಮೋತ್ಸವಗಳು ಬಹಳ ವಿಜೃಂಭಣೆಯಿಂದ ನಡೆಯುತ್ತಿವೆ. ಈ ಪ್ರಯುಕ್ತ ಶ್ರೀ ಕಪಿಲೇಶ್ವರ ಸ್ವಾಮಿಯ ಬ್ರಹ್ಮೋತ್ಸವಗಳ 6ನೇ ದಿನವಾದ ಶುಕ್ರವಾರ ಬೆಳಗ್ಗೆ ವ್ಯಾಘ್ರವಾಹನ ಸೇವೆಯು ನಡೆಯಿತು. ಬೆಳಗ್ಗೆ ಶ್ರೀ ಕಾಮಾಕ್ಷಿ ಸಮೇತ ಕಪಿಲೇಶ್ವರ ಸ್ವಾಮಿಯ ವ್ಯಾಘ್ರವಾಹನವನ್ನು ಅದ್ಧೂರಿಯಾಗಿ ನಡೆಸಲಾಯಿತು. ಸುಗಂಧಭರಿತ ಹೂವಿನ ಮಾಲೆಗಳಿಂದ ಸುಂದರವಾಗಿ ಅಲಂಕರಿಸಲ್ಪಟ್ಟ ಶ್ರೀ ಕಪಿಲೇಶ್ವರ ಸ್ವಾಮಿ ದಂಪತಿಗಳ ಉತ್ಸವ ಮೂರ್ತಿಗಳನ್ನು ವ್ಯಾಘ್ರವಾಹನದ ಮೇಲೆ ಮತ್ತು ಶ್ರೀ ಸೋಮಸ್ಕಂದ ಮೂರ್ತಿಯಿಂದ ಅಲಂಕರಿಸಲ್ಪಟ್ಟ ಕಾಮಾಕ್ಷಿ ದೇವಿಯನ್ನು ಪಲ್ಲಕ್ಕಿಯ ಮೇಲೆ ಆಸೀನಗೊಳಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿದರು. ಆನಂತರ ತಿರುನಗರಿ ಮಾಡಬೀದಿಯಲ್ಲಿ ತಾಳಮೇಳಗಳು, ಕೇರಳ ಡ್ರಮ್ಸ್ ಮತ್ತು ಕೋಲಾಟ ಪ್ರದರ್ಶನಗಳ ನಡುವೆ ಭಗವಂತನ ವ್ಯಾಘ್ರವಾಹನ ಸೇವೆ ನಡೆಯಿತು. ಪ್ರತಿ ಹಂತದಲ್ಲೂ ಭಕ್ತರು ಭಗವಂತನಿಗೆ ಕರ್ಪೂರದ ಆರತಿಯನ್ನು ಸಮರ್ಪಿಸಿದರು. ಬ್ರಹ್ಮೋತ್ಸವದ ಅಂಗವಾಗಿ ಶುಕ್ರವಾರ ಶ್ರೀ ಕಾಮಾಕ್ಷಿ ಸಮೇತ ಕಪಿಲೇಶ್ವರ ದೇವರಿಗೆ ಸ್ನಪನ ತಿರುಮಂಜನವನ್ನು ನೆರವೇರಿಸಲಾಯಿತು. ದೇವಾಲಯದ ಆವರಣದಲ್ಲಿರುವ ವಿಶೇಷ ಸ್ನಾನಪೀಠದಲ್ಲಿ ಸ್ವಾಮಿ ಹಾಗೂ ದೇವಿಯ ಉತ್ಸವ ಮೂರ್ತಿಗಳನ್ನು ವಿಶೇಷ ಸ್ನಾನಪೀಠದಲ್ಲಿ ಆಸೀನಗೊಳಿಸಿ ಮೊದಲು ಷೋಡಶೋಪಚಾರ ವಿಧಿಗಳನ್ನು ಸಂಕಲ್ಪ ಪೂಜೆಗಳೊಂದಿಗೆ ನೆರವೇರಿಸಿದರು. ಆನಂತರ ವೇದ ಮಂತ್ರಗಳೊಂದಿಗೆ ವಿಶೇಷ ಸುಗಂಧ ದ್ರವ್ಯಗಳಿಂದ ಅಭಿಷೇಕವನ್ನು ನೆರವೇರಿಸಲಾಯಿತು. ಆನಂತರ ಉತ್ಸವ ಮೂರ್ತಿಗಳಿಗೆ ಅರಿಶಿನ, ಶ್ರೀಗಂಧ ಮತ್ತು ತುಳಸಿ ಮಾಲೆಗಳಿಂದ ಅಲಂಕರಿಸಲಾಯಿತು ಮತ್ತು ಸ್ನಪನ ತಿರುಮಂಜನವನ್ನು ಮಾಡಲಾಯಿತು. ಆನಂತರ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಗಂಗಾಧರ ಹರ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಗಂಗಾಧರ ಹರ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಗಂಗಾಧರ ಹರ ನಮಃ ಶಿವಾಯ. ಟಿಟಿಡಿ ಇಒ ಮುದ್ದಾಡ ರವಿಚಂದ್ರ ಅವರು ಟಿಟಿಡಿ ದೊಡ್ಡಜಿಯರ್ ಸ್ವಾಮಿಗಳ ಆಶೀರ್ವಾದವನ್ನು ಪಡೆದರು. ತಿರುಮಲದ ದೊಡ್ಡಜಿಯರವರ ಮಠಕ್ಕೆ ಆಗಮಿಸಿದ ಟಿಟಿಡಿ ಇಒ ಅವರನ್ನು ಮಠದ ಪ್ರತಿನಿಧಿಗಳು ಅದ್ಧೂರಿಯಾಗಿ ಸ್ವಾಗತಿಸಿದರು. ಆನಂತರ ದೊಡ್ಡಜಿಯರ್ ಸ್ವಾಮಿಗಳು ಏರ್ಪಡಿಸಿದ್ದ ವಿಶೇಷ ಪೂಜೆಯಲ್ಲಿ ಇಒ ಪಾಲ್ಗೊಂಡರು. ಈ ಸಂದರ್ಭದಲ್ಲಿ ಇಒ ಮುದ್ದಾಡ ರವಿಚಂದ್ರ ಅವರು ಶ್ರೀ ಶಠಗೋಪ ರಾಮಾನುಜ ಪೆದ್ದಜಿಯರ್ ಸ್ವಾಮಿಗಳ ಆಶೀರ್ವಾದವನ್ನು ಪಡೆದರು.
ಆನಂತರ ಮುದ್ದಾಡ ರವಿಚಂದ್ರ ಶ್ರೀ ಬೇಡಿ ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆದರು. ಬಳಿಕ ಶ್ರೀವಾರಿ ದೇಗುಲದ ಪಶ್ಚಿಮ ಭಾಗದಲ್ಲಿರುವ ಮಾಡಬೀದಿಯಲ್ಲಿರುವ ಟಿಟಿಡಿ ಚಿಕ್ಕಜೀಯರ್ ಸ್ವಾಮಿಯವರ ಮಠಕ್ಕೆ ಆಗಮಿಸಿದರು. ಅಲ್ಲಿ ಶ್ರೀ ಗೋವಿಂದ ರಾಮಾನುಜ ಚಿಕ್ಕಜೀಯರ್ ಸ್ವಾಮೀಜಿಯ ಆಶೀರ್ವಾದವನ್ನು ಪಡೆದರು. ಪ್ರಸಿದ್ಧ ಶೈವ ದೇವಸ್ಥಾನವಾದ ಶ್ರೀಕಾಳಹಸ್ತಿಯ ವಾರ್ಷಿಕ ಮಹಾಶಿವರಾತ್ರಿ ಬ್ರಹ್ಮೋತ್ಸವಗಳು ಅದ್ಧೂರಿಯಾಗಿ ನಡೆಯುತ್ತಿವೆ. ಶ್ರೀ ಜ್ಞಾನ ಪ್ರಸೂನಾಂಬ ಸಮೇತ ಶ್ರೀ ವಾಯುಲಿಂಗೇಶ್ವರ ಸ್ವಾಮಿಯ ಸನ್ನಿಧಿಯನ್ನು ವಿವಿಧ ದೀಪಗಳಿಂದ ಅಲಂಕರಿಸಲಾಗಿದೆ. ಉತ್ಸವದ ಭಾಗವಾಗಿ ಶ್ರೀ ವಾಯುಲಿಂಗೇಶ್ವರನಿಗೆ ಭೂತ ವಾಹನ ಸೇವೆ ಮತ್ತು ಶ್ರೀ ಜ್ಞಾನ ಪ್ರಸೂನಾಂಬಾ ದೇವಿಗೆ ಚಿಲುಕ ವಾಹನ ಸೇವೆಯನ್ನು ಅದ್ಧೂರಿಯಾಗಿ ನಡೆಸಲಾಯಿತು. ದೇವಾಲಯದ ಅಲಂಕಾರಿಕ ಮಂಟಪದಲ್ಲಿ ಶ್ರೀ ಸೋಮಸ್ಕಂದ ಮೂರ್ತಿ ಸ್ವಾಮಿಯನ್ನು ವಿಶೇಷ ಅಲಂಕಾರಗಳೊಂದಿಗೆ ದೂತ ವಾಹನದ ಮೇಲೆ ಕರೆದೊಯ್ಯಲಾಯಿತು. ಅದೇ ರೀತಿ ದೇವಿಯನ್ನು ವಿಶೇಷವಾಗಿ ಅಲಂಕರಿಸಿ ಚಿಲುಕ ವಾಹನದ ಮೇಲೆ ಕೂರಿಸಲಾಯಿತು. ಪುರೋಹಿತರು ದೇವಿಗೆ ಪೂಜೆಗಳನ್ನು ಪೂರ್ಣಗೊಳಿಸಿದ ನಂತರ ತಾಳಮೇಳಗಳು ಮತ್ತು ಮಂಗಳವಾದ್ಯಗಳ ನಡುವೆ ಶ್ರೀಕಾಳಹಸ್ತಿಯ ಪ್ರಾಚೀನ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. भस्माङ्गरागाय महेश्वराय नागेन्द्रहाराय त्रिलोचनाय भस्माङ्गरागाय महेश्वराय नित्याय शुद्धाय निगम्बराय तस्मै नकाराय नमः शिवाय नित्याय शुद्धाय दिगम्बराय तस्मै नकाराय नमः शिवाय नमः शिवाय नमः शिवाय गंगाधर हर नमः शिवाय नमः शिवाय नमः शिवाय गंगाधर हर नमः शिवाय नन्दीश्वर प्रमथनाथ महेश्वराय मन्दाकिनी सलिलचन्दन चर्चिताय नन्दीश्वर प्रमथनाथ महेश्वराय मन्दार मुख्य बहुपुष्प सुपूजिताय तस्मै ಉಡುಪಿಯ ಉದ್ಯಾವರದ ಶಂಭುಕಲ್ಲು ದೇವಸ್ಥಾನದಲ್ಲಿ ವಾರ್ಷಿಕ ರಥೋತ್ಸವವು ಜರುಗಿತು. ಈ ಸಂಬಂಧ ಅಲಂಕೃತ ರಥದಲ್ಲಿ ದೇವರನ್ನು ಆಸೀನಗೊಳಿಸಿ ಅತ್ಯಂತ ವೈಭವದಿಂದ ರಥೋತ್ಸವವನ್ನು ಮಾಡಲಾಯಿತು. ನಂತರ ನರ್ತನ ಬಲಿ ಉತ್ಸವ ಜರುಗಿತು. ಈ ವೇಳೆ ಅಪಾರ ಸಂಖ್ಯೆಯ ಭಕ್ತರು ಭಾಗವಹಿಸಿದ್ದರು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಸೇರಿದೆ ನಿನ್ನ ವೆಂಕಟರನ್ನ, ಸೇರಿದೆ ನಿನ್ನ ವೆಂಕಟರನ್ನ, ಪಾಲಿಸು ಎನ್ನ ಅಪಾರ ಜನುಮ ದೈವವೆಂದು, ಸೇರಿದೆ ನಿನ್ನ ವೆಂಕಟರನ್ನ. ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಪ್ರತಿದಿನ ಮಧ್ಯಾಹ್ನ 12 ಗಂಟೆಗೆ ತಿರುಮಲದಿಂದ ಪ್ರತ್ಯಕ್ಷ ಪ್ರಸಾರದಲ್ಲಿ ವೀಕ್ಷಿಸಿ. ನಿಮ್ಮ ನೆಚ್ಚಿನ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ 3 ಕನ್ನಡದಲ್ಲಿ ವೀಕ್ಷಿಸಿ, ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದವು ನೆರವೇರಬೇಕೆಂಬ ಸಂಕಲ್ಪದೊಂದಿಗೆ ಟಿಟಿಡಿ ಚೇರ್ಮನ್ ಮತ್ತು ಇಒರವರು ನಿರ್ಧರಿಸಿದರು. ಅದರಂತೆಯೇ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಅನ್ನಪ್ರಸಾದವು ನೆರವೇರುವುದು. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸುತ್ತಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ಉಡುಪಿಯ ಪಾಜುಕಾ ಕ್ಷೇತ್ರದಲ್ಲಿ ಲಿಕುಚ ಪಂಡಿತಾಚಾರ್ಯ ಪರೀಕ್ಷೆಯ ಲೌಕಿಕ ಹಾಗೂ ಗುರುಕುಲ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮವು ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಅದಮಾರು ಮಠದ ಕಿರಿಯ ಶ್ರೀಪಾದರಾದ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರು ಹಾಗೂ ಚಿತ್ರಾಪುರ ಮಠದ ಶ್ರೀ ವಿದ್ಯೇಂದ್ರ ತೀರ್ಥ ಶ್ರೀಪಾದರು ಬಹುಮಾನ ವಿತರಣೆ ಮಾಡಿ ಅನುಗ್ರಹ ಸಂದೇಶವನ್ನು ನೀಡಿದರು. 100 ವರ್ಷದ ನಂತರ ನಮ್ಮ ಮಕ್ಕಳು ಯಾವ ದಾರಿಯಲ್ಲಿ ಹೋಗಬೇಕು, ನಮ್ಮ ಮುಂದಿನ ಜನರೇಷನ್ ಪೀಳಿ ಯಾವ ದಿಕ್ಕಿನಲ್ಲಿ ಹೋಗಬೇಕು ಅನ್ನೋದನ್ನು ನಾವಿವತ್ತು ಸಾತ್ವಿಕ ಉಪಾಸನೆಗಳನ್ನು, ಚಿಂತನೆಗಳನ್ನು ಮಾಡಿ ಒಂದಿಷ್ಟು ಯೋಜನೆಗಳನ್ನು ಮಾಡಿದರೆ ಮುಂದಿನ ಜನಾಂಗವನ್ನು ಕೂಡ ನಾವು ತಯಾರು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮುಂದೆ ಏನಾಗಬೇಕು ಅಂತ ನಾವು ಇವತ್ತು ಯೋಚನೆ ಮಾಡಿ ಅದಕ್ಕೆ ಬೇಕಾದ ತಯಾರಿಗಳನ್ನು ಮಾಡಿಕೊಳ್ಬೋದು. ಮೋಕ್ಷ ಸಂಪಾದನೆ ಮಾಡಲಿಕ್ಕೂ ಕೂಡ ಈ ದೇಹ ತುಂಬ ಉತ್ತಮವಾದ್ದು. ಆದ್ದರಿಂದ ಮನುಷ್ಯರು ಶ್ರೇಷ್ಠ ಅಂತ ಹೇಳಿದರು. ಆನಂತರ ಮನುಷ್ಯರಲ್ಲಿಯೂ ಕೂಡ ಬ್ರಾಹ್ಮಣ ಸ್ಮೃತಃ, ಯಾರು ಶ್ರೇಷ್ಠ ಅಂತ ಕೇಳಿದರೆ ಬ್ರಹ್ಮಜ್ಞಾನವನ್ನು ಪಡೆಯಬೇಕು ಅಂತ ಯಾರು ಪ್ರಯತ್ನ ಮಾಡ್ತಾನೋ ಅವನು ತುಂಬ ಶ್ರೇಷ್ಠ. ವಿದ್ವಾಂಸರಲ್ಲಿಯೂ ಕೂಡ ಯಾರು ಶ್ರೇಷ್ಠ ಅಂತ ಕೇಳಿದರೆ ನಿಶ್ಚಯ ಬುದ್ಧಿ ಇರಬೇಕಂತೆ. ಇದೇ ಸರಿ, ಸಂಶಯಾತ್ಮ ವಿನಶ್ಯತಿ ಅಂತ ಕೃಷ್ಣ ಹೇಳಿದ್ದು. ಹಾಗಾಗಿ ಪ್ರತಿಯೊಂದು ಹೆಜ್ಜೆ ಇಡಬೇಕು. ಎಂತ ಅಂತ ಗೊತ್ತಿಲ್ಲ ಎಂತ ಅಂತ ಗೊತ್ತಿಲ್ಲ, ಒಂದು ಮಾಡಬೇಕು. ಎಲ್ಲ ಹಿಂದಿಯವರು ಮಾಡ್ತಿದ್ದಾರೆ, ಮಾಡಿದರೆ ಒಳ್ಳೆಯದಾಗ್ತದಂತೆ. ಹಾಗೆ ಮಾಡಿದ್ರಕ್ಕಿಂತ ಇದಮಿತ್ತಮ್ ಅಂತ ಆಚಾರ್ಯರು ಏನು ಹೇಳಿದ್ದಾರೆ ಅದನ್ನು ಸರಿಯಾಗಿ ತಿಳಿದು ಆಚರಣೆ ಮಾಡುವವನು ಸ್ವಲ್ಪ ಶ್ರೇಷ್ಠ ಅಂತ ಅನ್ನಿಸ್ಕೊಳ್ತಾನೆ. ಕರಾವಳಿಯಲ್ಲಿ ಗುಳಿಗ ದೈವದ ಕೋಲ ಸೇವೆಯು ವಿಶಿಷ್ಟ ಕರಾವಳಿಯ ಇತಿಹಾಸದಲ್ಲೇ ಅತ್ಯಂತ ವಿಶೇಷವಾಗಿರುವ ಆಚರಣೆಗಳು ವರ್ಷಕ್ಕೊಮ್ಮೆ ಜರುಗುತ್ತವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ವೇಣೂರು ಬಳಿಯ ನೆಟ್ಟಡೆ ಗ್ರಾಮದ ಬರ್ಕಂಜೆ ಶ್ರೀ ದುರ್ಗಾ ಪರಮೇಶ್ವರಿ ನವಗುಳಿಗ ಕ್ಷೇತ್ರದಲ್ಲಿ ನಡೆಯುವ 9 ಗುಳಿಗ ದೈವಗಳ ಏಕಕಾಲದ ಸೇವೆ ತುಳುನಾಡಿನಲ್ಲಿ ಅತಿ ವಿಶಿಷ್ಟ ಸೇವೆಗಳಲ್ಲಿ ಒಂದು. ಈ ಬಾರಿಯ ವಾರ್ಷಿಕ ಉತ್ಸವ ವಿಜೃಂಭಣೆಯಿಂದ ಜರುಗಿದೆ. 9 ಗುಳಿಗಗಳ ಅಬ್ಬರದ ಸೇವೆಯಾಟ ನೋಡುವುದೇ ಒಂದು ಕಣ್ಣಿಗೆ ಹಬ್ಬ.
ಈ ಕೋಲ ಸೇವೆಯನ್ನು ನೋಡಲು ಕರಾವಳಿಯ ಉದ್ದಗಲದಿಂದ ಜನರು ಬರುತ್ತಾರೆ. ಅತ್ಯಂತ ವಿಶೇಷವಾಗಿರುವ ವರ್ಷಕ್ಕೊಮ್ಮೆ ಮಾತ್ರ ನಡೆಯುವ ಈ ನವಗುಳಿಗರ ಸೇವೆಯಾಟಕ್ಕೆ ಬಂದು ಗುಳಿಗನ ಅಬ್ಬರಕ್ಕೆ ಅಚ್ಚರಿಯೊಂದಿಗೆ ಸಾಕ್ಷಿಯಾಗುತ್ತಾರೆ. ಕೋಲಾರದ ನಗರದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಶ್ರೀನಿವಾಸ ಕಲ್ಯಾಣೋತ್ಸವ ಸಡಗರ ಸಂಭ್ರಮದಿಂದ ಜರುಗಿತು. ಈ ನಿಮಿತ್ತ ಸರ್ವಾಲಂಕೃತ ಉತ್ಸವ ಮೂರ್ತಿಗಳನ್ನು ತೆರುಚಿಯ ಮೇಲೆ ಆಸೀನಗೊಳಿಸಿ ಮೆರವಣಿಗೆಯ ಮೂಲಕ ನಯನ ಮನೋಹರವಾಗಿ ಅಲಂಕೃತವಾದ ವೇದಿಕೆಗೆ ತರಲಾಯಿತು. ತದನಂತರ ವೇದಿಕೆಯಲ್ಲಿ ಉಭಯ ದೇವಿಯರ ಸಮೇತ ಸ್ವಾಮಿಯನ್ನು ಆಸೀನಗೊಳಿಸಿ ವಿವಿಧ ಪೂಜೆಗಳನ್ನು ಸಲ್ಲಿಸಲಾಯಿತು. ತರುವಾಯ ಶಾಸ್ತ್ರೋಕ್ತವಾಗಿ ಕಲ್ಯಾಣೋತ್ಸವವನ್ನು ಆಚರಿಸಲಾಯಿತು. ಆ ಬಳಿಕ ವಿವಿಧ ಪೂಜೆಗಳನ್ನು ಸಮರ್ಪಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ಕಲ್ಯಾಣೋತ್ಸವವನ್ನು ವೀಕ್ಷಿಸಿ ಆನಂದ ಪರವಶರಾದರು. ಬೆಂಗಳೂರಿನ ಮಲ್ಲೇಶ್ವರಂ ಸುಧೀಂದ್ರ ನಗರದಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಯವರ ಮಠದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೂಲ ಬೃಂದಾವನಕ್ಕೆ ಬೆಳ್ಳಿ ಕವಚ ಧಾರಣೆ ಮಾಡಿ ವಿವಿಧ ಬಗೆಯ ಸುಗಂಧಭರಿತ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕರಿಸಿ ವಿವಿಧ ಬಗೆಯ ದೀಪದಿಂದ ಆರತಿಯನ್ನು ಬೆಳಗಲಾಯಿತು. ಕೋಲಾರ ನಗರದ ಅಮ್ಮವಾರಿ ಪೇಟೆಯಲ್ಲಿ ನೆಲೆಸಿರುವ ಪುರಾತನ ಶ್ರೀ ವರದರಾಜಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ವರದರಾಜಸ್ವಾಮಿ ತಿರುಕಲ್ಯಾಣೋತ್ಸವ ವೈಭವದಿಂದ ಜರುಗಿತು. ಈ ನಿಮಿತ್ತ ಆಲಯದ ಆವರಣದಲ್ಲಿರುವ ಮಂಟಪದಲ್ಲಿ ವಿಶೇಷವಾಗಿ ಏರ್ಪಾಟು ಮಾಡಿರುವ ವೇದಿಕೆಯಲ್ಲಿ ಸರ್ವಾಂಗ ಸುಂದರವಾಗಿ ಅಲಂಕೃತವಾದ ಉತ್ಸವ ಮೂರ್ತಿಗಳನ್ನು ಆಸೀನಗೊಳಿಸಲಾಯಿತು. ಆನಂತರ ಶಾಸ್ತ್ರೋಕ್ತವಾಗಿ ವಿಧಿವಿಧಾನಗಳೊಂದಿಗೆ ಕಲ್ಯಾಣೋತ್ಸವವನ್ನು ಆಚರಿಸಲಾಯಿತು. ನಂತರ ಪೂಜೆಯನ್ನು ಸಲ್ಲಿಸಲಾಯಿತು. ಅನೇಕ ಮಂದಿ ಭಕ್ತರು ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಂಡು ಪಾವನರಾದರು.
ಬೆಂಗಳೂರಿನ ವಸಂತನಗರದಲ್ಲಿರುವ ಶ್ರೀ ಭವಾನಿ ದೇವಿ ಸನ್ನಿಧಿಯಲ್ಲಿ ಶುಕ್ರವಾರದ ನಿಮಿತ್ತ ವಿಶೇಷ ಅಭಿಷೇಕಗಳು ಜರುಗಿದವು. ಈ ನಿಮಿತ್ತ ಅಮ್ಮನವರಿಗೆ ಮೊದಲಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆಗಳಿಂದ ಪಂಚಾಮೃತಾಭಿಷೇಕವನ್ನು ನೆರವೇರಿಸಿ ಆನಂತರ ದೇವಿಗೆ ಸುಗಂಧ ದ್ರವ್ಯಗಳಾದ ಅರಿಶಿನ, ಕುಂಕುಮ, ಚಂದನಗಳಿಂದ ಅಭಿಷೇಕವನ್ನು ಮಾಡಿ ನಂತರ ಅರಿಶಿನದ ಅಲಂಕಾರವನ್ನು ಮಾಡಿ ಮಂಗಳ ನೀರಾಜನವನ್ನು ಬೆಳಗಲಾಯಿತು. ನೆರೆದ ಭಕ್ತರು ಅಮ್ಮನವರ ದರ್ಶನವನ್ನು ಪಡೆದು ಕೃತಾರ್ಥರಾದರು. ಕೊಡೈಕೆನಾಲ್ನ ಪೊಂಬರೈ ಬೆಟ್ಟದ ಗ್ರಾಮದಲ್ಲಿರುವ ಶ್ರೀ ಮುರುಗನ್ ದೇವಸ್ಥಾನದಲ್ಲಿ ಜರುಗಿದ ರಥೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಈ ದೇವಸ್ಥಾನದಲ್ಲಿ ಧ್ವಜಾರೋಹಣದೊಂದಿಗೆ ಉತ್ಸವ ಆರಂಭವಾಯಿತು. ಆನಂತರ ಪ್ರತಿ ರಾತ್ರಿ ಆನೆ, ಮಯೂರ ಮತ್ತು ನಂದಿ ವಾಹನಗಳ ಮೇಲೆ ಕುಳಿತ ಮುರುಗನ್ ಉತ್ಸವ ನಡೆಯಿತು. ಸಾವಿರಾರು ಜನರು ಒಟ್ಟಾಗಿ ಸೇರಿ ಮುರುಘಸ್ವಾಮಿಯ ಜೈಕಾರವನ್ನು ಕೂಗುತ್ತಾ ರಥವನ್ನು ಎಳೆದರು. ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಸಾಗಿತು. ಈ ವೇಳೆ ನೆರೆದಿದ್ದ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಪುನೀತರಾದರು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಸಹಸ್ರ ದೀಪಾಲಂಕರಣ ಸೇವೆ ತಿರುಮಲದಿಂದ ನೇರ ಪ್ರಸಾರ ಪ್ರತಿದಿನ ಸಂಜೆ 4:50ಕ್ಕೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3ರಲ್ಲಿ ವೀಕ್ಷಿಸಿ ಶ್ರೀನಿವಾಸನ ಕೃಪೆಗೆ ಪಾತ್ರರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ವಿದ್ವಾನ್ ಶರತ್ ರಾವ್ ಮತ್ತು ಬಳಗ ಬೆಂಗಳೂರು ಇವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವು ನಡೆಯಿತು. ಆನಂದ ತೀರ್ಥ ಪರಾನಂದ ವರದ ಆನಂದ ಮುಕುಂದ ಅರವಿಂದ ನಯನ ಆನಂದ ತೀರ್ಥ ಪರಾನಂದ ವರದ ಸುಂದರಿ ಮಂದಿರ ಗೋವಿಂದ ವಂದೇ ಆನಂದ ತೀರ್ಥ ಪರಾನಂದ ವರದ ಸುಂದರಿ ಮಂದಿರ ಗೋವಿಂದ ವಂದೇ ಆನಂದ ತೀರ್ಥ ಪರಾನಂದ ವರದ ಆನಂದ ಮುಕುಂದ ಅರವಿಂದ ನಯನ ಆನಂದ ತೀರ್ಥ ಪರಾನಂದ ವರದ ಆನಂದ ಮುಕುಂದ ಅರವಿಂದ ನಯನ ಆನಂದ ತೀರ್ಥ ಪರಾನಂದ ವರದ ಚಂದ್ರ ಸುರೇಂದ್ರ ಸುವಂದಿತ ವಂದೇ ಆನಂದ ತೀರ್ಥ ಪರಾನಂದ ವರದ ಚಂದ್ರ ಸುರೇಂದ್ರ ಸುವಂದಿತ ವಂದೇ ಆನಂದ ತೀರ್ಥ ಪರಾನಂದ ವರದ ಚಂದ್ರಕ ಮಂದಿರ ನಂದಕ ವಂದೇ ಆನಂದ ತೀರ್ಥ ಪರಾನಂದ ವರದ ಚಂದ್ರಕ ಮಂದಿರ ನಂದಕ ವಂದೇ ಆನಂದ ತೀರ್ಥ ಪರಾನಂದ ವರದ. ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದ ನಾದಸುಧಾರಸ ಸಾಂಸ್ಕೃತಿಕ ವೇದಿಕೆಯಲ್ಲಿ ವಿದುಷಿ ತನುಶ್ರೀರವರಿಂದ ಭರತನಾಟ್ಯ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕಸ್ತೂರಿ ತಿಲಕಂ ಲಲಾಡಫಲಗೆ ವಕ್ಷಸ್ಥಲೆ ಕೌಸ್ತುಭೋ ನಾಸಾಗ್ರೆ ನವಮೌಕ್ತಿಕೋ ಕರದಲೆ ಬೇಣು ಕರೆಗೆ ಕಂಕಣವೋ ಸರ್ವಾಂಗೆ ಹರಿಚಂದನ ಚ ಕಲಯೋ ಕಂಡೆಗೆ ಚ ಮುಕ್ತಾವಲಿಯೋ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯದೆ ಗೋಪಾಲ ಚೂಡಾಮಣಿ ವಿಜಯದೆ ಗೋಪಾಲ ಚೂಡಾಮಣಿ ವಿಜಯದೆ ಗೋಪಾಲ ಚೂಡಾಮಣಿ
ಬಾಲ ಗೋಪಾಲ ಕೃಷ್ಣ ಪಾಹಿ ಪಾಹಿ ನೀಲಮೇಘ ಶರೀರ ನೀಲಮೇಘ ಶರೀರ ನೀಲಮೇಘ ಶರೀರ ನೀಲಮೇಘ ಶರೀರ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.